ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೆ ನಾವು ಫೋಟೋಶಾಪ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸ್ ಏನಾರ ಮಿಸ್ ಮಾಡ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಒಂದು ತುಂಬಾ ಪವರ್ಫುಲ್ ಟೂಲ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೊರಟಿದ್ದೀರಾ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ತುಂಬಾ ಅದ್ಭುತವಾದಂಥ ಒಂದು ಟೂಲ್ ಫೋಟೋಶಾಪಲ್ಲಿ. ಇವತ್ತಿನ ಟಾಪಿಕ್ ಹೆಸರು ಬಂದುಬಿಟ್ಟು ಬ್ಲೆಂಡ್ ಮೋಡ್ಸ್ ಅಥವಾ ಬ್ಲೆಂಡಿಂಗ್ ಮೋಡ್ಸ್ ಅಂತ ಕರಿತೀವಿ. ಈ ಬ್ಲೆಂಡಿಂಗ್ ಮೋಡ್ಸ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಲೆಟ್ಸ್ ಗೋ. ಇವತ್ತಿನ ಕ್ಲಾಸಲ್ಲಿ ಒಟ್ಟು ನಾವು 4 ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತೀವಿ, ಅಂದರೆ 4 ಟಾಪಿಕ್ಸ್ನ. ಬ್ಲೆಂಡ್ ಮೋಡ್ಸ್ ಅಂದರೆ ಏನು, ಯಾಕೆ ಬೇಕು, ಇಂಟ್ರೊಡಕ್ಷನ್ ತೋರಿಸ್ತೀನಿ ಹೇಗಿರುತ್ತೆ ಬ್ಲೆಂಡ್ ಮೋಡ್ಸ್ ಬಗ್ಗೆ ಅಂತ. ಸೊ ಅದರಲ್ಲೂ ತುಂಬಾ ಟೈಪ್ಸ್ ಇದ್ದಾವೆ. ಒಟ್ಟು 27 ಟೈಪ್ಸ್ ಆಫ್ ಬ್ಲೆಂಡ್ ಮೋಡ್ಸ್ ಇದೆ. ಯಾವುದಾದ್ರ ಬಗ್ಗೆ ಅಂತ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಲೆಟ್ಸ್ ಟಾಕ್ ಅಬೌಟ್ ವಾಟ್ ಈಸ್ ಬ್ಲೆಂಡ್ ಮೋಡ್. ಓಕೆ, ಈಗ ಬ್ಲೆಂಡ್ ಮೋಡ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, 2 ಲೇಯರ್ ಇದೆ ಅಂತ ಇಟ್ಕೊಳ್ಳೋಣ ಹಿಂಗೆ, ಆಯಿತಾ? ಈ ಥರ 2, ಇದು ಫಸ್ಟ್ ಲೇಯರು, ಇದು ಸೆಕೆಂಡ್ ಲೇಯರು. ಇದೆರಡು ಒಂದ್ರ ಮೇಲೊಂದು ಹಿಂಗಿದೆ ಅಂದಾಗ, ಹಿಂಗಿದೆ ಅಂದಾಗ ನನಗೆ ಇದು ಕಾಣಬೇಕು ಅಂತ ಅಂದರೆ ನಾವು 2 ರೀತಿಯಲ್ಲಿ ಮಾಡ್ಬೋದು. ಒಂದು ಒಪ್ಯಾಸಿಟಿ ಕಮ್ಮಿ ಮಾಡ್ಬೋದು, ಇನ್ನೊಂದು ಬ್ಲೆಂಡ್ ಮೋಡ್ಸ್ ಇಟ್ಕೊಂಡು ಇಂಟ್ರ್ಯಾಕ್ಟ್ ಮಾಡ್ಬೋದು. ಇಂಟ್ರ್ಯಾಕ್ಷನ್ ಆಗಬೇಕು ಅಂದರೆ ನಾವು ಬ್ಲೆಂಡ್ ಮೋಡ್ಸ್ನ ಬಳಸ್ತೀವಿ. ಈ ಬ್ಲೆಂಡ್ ಮೋಡ್ಸಲ್ಲಿ ಒಟ್ಟು 27 ಥರ ಬ್ಲೆಂಡ್ ಮೋಡ್ಸ್ ಇದ್ದಾವೆ. ಅದರೊಳಗೆ 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ ಬಂದುಬಿಟ್ಟು ಅದಾಯ್ತಾ. ಒಟ್ಟು 27ರಲ್ಲಿ 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ಗಳಿದ್ದಾವೆ. ಒನ್ ಬೈ ಒನ್ ನೋಡ್ಕೊತ ಹೋಗೋಣ. ಅದರೊಳಗೆ ನಮಗೆ ಒಟ್ಟು ಮತ್ತು ಗ್ರೂಪ್ಸಾಗಿ ಡಿವೈಡ್ ಆಗುತ್ತೆ. 27 ಬ್ಲೆಂಡ್ ಮೋಡ್ಸ್ ಯಾವ್ಯಾವು ಅಂದರೆ, ಸೊ ಆ್ಯಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ಒಟ್ಟು ನಮಗೆ 27 ಬ್ಲೆಂಡ್ ಮೋಡ್ಸ್ ಕಾಣಿಸ್ತಾ ಇದೆ. ಸೊ ನಾರ್ಮಲ್ ಡಿಸಾಲ್ವ್ ಬಂದುಬಿಟ್ಟು ಒಂದು ಗ್ರೂಪ್, ಇದನ್ನು ನಾವು ನಾರ್ಮಲ್ ಗ್ರೂಪ್ ಅಂತ ಕರಿತೀವಿ. ಹಾಗೆ ಡಾರ್ಕನ್ನಿಂದ ಡಾರ್ಕನ್ ಕಲರ್ವರೆಗೆ, ದಟ್ ಈಸ್ ವಿಲ್ ಬಿ ದ ಸೆಕೆಂಡ್ ಗ್ರೂಪ್, ಅದನ್ನು ನಾವು ಡಾರ್ಕನ್ ಗ್ರೂಪ್ ಅಂತ ಕರಿತೀವಿ. ಥರ್ಡ್ ಒನ್ ಬಂದುಬಿಟ್ಟು ಲೈಟನ್ನಿಂದ ಲೈಟನ್ ಕಲರ್ ತನಕ ಏನಿದೆಯಲ್ಲ ಅದನ್ನು ನಾವು ಲೈಟನ್ ಗ್ರೂಪ್ ಅಂತ ಕರಿತೀವಿ. ಏನು ಗ್ರೂಪ್ಸ್ಗಳ ನೇಮ್ ಇದೆಯಲ್ಲ ಅದು ಪ್ರತಿಯೊಂದು ಫಸ್ಟ್ ಬ್ಲೆಂಡ್ ಮೋಡ್ ಯಾವುದು ಸ್ಟಾರ್ಟ್ ಆಗ್ತಾ ಇದೆಯೋ ಬೇಸಿಕಲಿ ಅದ್ರ ಮೇಲೇ ಇರುತ್ತೆ. ಹಾಗೆ ಓವರ್ಲೇಯಿಂದ ಹಾರ್ಡ್ ಮಿಕ್ಸ್ ತನಕ ಬಂದುಬಿಟ್ಟು ಇದನ್ನು ನಾವು ಕಾಂಟ್ರಾಸ್ಟ್ ಗ್ರೂಪ್ ಅಂತ ಕರಿತೀವಿ. ಎಲ್ಲರೂ ನೆನಪಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಡಿಸೈನಿಂಗ್ ಒಳಗೆ. ಇದ್ರ ಬಗ್ಗೆ, ಈ ಬ್ಲೆಂಡ್ ಮೋಡ್ಸ್ಗಳ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂದರೆ, ಎಸ್ಪೆಷಲಿ ಈ 7ನ ನಾವು ಕಾನ್ಸ್ಟೆಂಟಾಗಿ ಬಳಸ್ತಿರ್ತೀವಿ, ಗೊತ್ತಾಯ್ತಲ್ಲ. ಕಾಂಟ್ರಾಸ್ಟ್ ಗ್ರೂಪ್ ಅಂತ ಕರಿತೀವಿ. ಫಸ್ಟ್ 2 ಇರೋ ಏನು ಡಿಫ್ರೆನ್ಸ್ ಟು ಡಿವೈಡಲ್ಲಿರೋದು, ಫಸ್ಟ್ 2ನ ನಾವು ಡಿಫ್ರೆನ್ಸ್ ಗ್ರೂಪ್ ಅಂತ ಕರಿತೀವಿ. ನೆಕ್ಸ್ಟ್ 2 ಇರೋದನ್ನು ನಾವು ಕಂಪ್ಯಾರಿಸನ್ ಗ್ರೂಪ್ ಅಂತ ಕರಿತೀವಿ. ಲಾಸ್ಟ್ ಒನ್ ಬಂದುಬಿಟ್ಟು ಹ್ಯೂ ಇಂದ ಲ್ಯುಮಿನೋಸಿಟಿ ತನಕ ಇದು ಏನು ಕಲರ್ ರಿಲೇಟೆಡ್ ಒಂದು ಗ್ರೂಪ್ ಆಗಿರುತ್ತೆ, ಅದನ್ನು ನಾವು ಕಲರ್ ಗ್ರೂಪ್ ಅಂತಲೇ ಕರಿತೀವಿ. ಸೊ ಫಸ್ಟು ಇವತ್ತು ನಾವು ಸ್ವಲ್ಪ ಇಂಟ್ರೊಡಕ್ಷನ್, ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ ಅಂದರೆ ಅದು ಏನು ಎತ್ತ, ಏನಕ್ಕೆ 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ ಅಂತ ಕರಿತೀವಿ ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಬಂದುಬಿಟ್ಟು ನನ್ನ ಹತ್ರ ಇಲ್ಲಿ 2 ರೆಕ್ಟ್ಯಾಂಗಲ್ ಇದೆ. ಓಕೆ, ಆ್ಯಸ್ ಐ ಸೆಡ್, ಒಂದು ಆರೆಂಜ್ ಕಲರ್ ರೆಕ್ಟ್ಯಾಂಗಲ್ಲು, ಯೆಲ್ಲೋ ರೆಕ್ಟ್ಯಾಂಗಲ್ ಮೇಲಿದೆ. ಈಗ ಇದು ನಾರ್ಮಲ್ ಬ್ಲೆಂಡ್ ಮೋಡಲ್ಲಿದೆ. ಓಕೆ, ಈಗ ನಾನು ಈ ಲೇಯರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಒಂದು ಒಪ್ಯಾಸಿಟಿ ಕಮ್ಮಿ ಮಾಡಬೇಕು, ಬಿಟ್ಟರೆ ಫಿಲ್ನ ಕಮ್ಮಿ ಮಾಡಬೇಕು. ಇದು 2 ಬಿಟ್ಟರೆ ನಮಗೆ ಏನು ಯೆಲ್ಲೋ ಕಲರ್ ರೆಕ್ಟ್ಯಾಂಗಲ್ ಇದೆಯಲ್ಲ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಈಗ ನಾನು ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಫಸ್ಟ್ ಆಪ್ಷನ್ ಇರೋದೆ ಒಪ್ಯಾಸಿಟಿ. ಸೊ ಒಪ್ಯಾಸಿಟಿಯಿಂದ ಏನಾಗುತ್ತೆ ನೋಡೋಣ ಬನ್ನಿ. ಐ ಥಿಂಕ್ ಈಗ ಒಪ್ಯಾಸಿಟಿ ಡೌನ್ ಮಾಡ್ದಂಗೆ ನೀವು ನೋಡ್ತಿರ್ಬೋದು, ಅಲ್ಲಿ ನಾನು ಒಪ್ಯಾಸಿಟಿ ಕಮ್ಮಿ ಮಾಡ್ದಂಗೆ ಆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಹಾಕ್ಕೊತ ಹೋಯ್ತು. ಸೊ ಟ್ರಾನ್ಸ್ಪರೆನ್ಸಿ ಹೆಂಗಾಗಿದೆ ನೋಡ್ಕೊಳ್ರಿ. ಈ ಥರ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತಾ ಬಂದಿದೆ, ಗೊತ್ತಾಯ್ತಾ. ಈ ಥರ ಮಾತ್ರ ನಾವು ನಾರ್ಮಲಲ್ಲಿ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗೋದು. ಫಿಲ್ ನಿಮಗೆ ಸದ್ಯಕ್ಕೆ ಸಿಮಿಲರ್ ಅಂತಲೇ ಅನಿಸ್ಬೋದು. ಏನಕ್ಕೆ ಅಂದರೆ ಫಿಲ್ಲಿಂದ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಆಗಲೇ ಹೇಳಿದ್ನಲ್ಲ 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ ಅಂತ. ಆ ಎಂಡ್ ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ ಬಂದಾಗಲೇ ನಾನು ನಿಮಗೆ ಹೇಳ್ತೀನಿ ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಫಸ್ಟ್ ಬ್ಲೆಂಡ್ ಮೋಡ್ ಬಂದುಬಿಟ್ಟು ನಾರ್ಮಲ್. ಆಗಲೇ ಸೊ ಫಸ್ಟ್ ಸ್ಪೆಷಲ್ ಬ್ಲೆಂಡ್ ಮೋಡ್ನ ನೋಡಿದ್ರೆ ನಾರ್ಮಲ್ ಇಷ್ಟೇ, ಒಪ್ಯಾಸಿಟಿ ಅಥವಾ ಫಿಲ್ ಜೊತೆಗೆ ಮಾತ್ರ ವರ್ಕ್ ಆಗುತ್ತೆ, ಬಿಟ್ಟರೆ ವರ್ಕ್ ಆಗೋಲ್ಲ. ಇದಾದಮೇಲೆ ಇರೋದು ಡಿಸಾಲ್ವ್. ಓಕೆ, ಡಿಸಾಲ್ವಲ್ಲಿ ಏನಾಗುತ್ತಪ್ಪ ಅಂದರೆ ನಾನು ತೋರಿಸ್ತೀನಿ ನೋಡಿರಿ. ಇದೇ ರೆಕ್ಟ್ಯಾಂಗಲ್ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಏನಾರ ಒಪ್ಯಾಸಿಟಿನ ಕಮ್ಮಿ ಮಾಡ್ಕೊತ ಹೋದರೆ ಏನಾಯಿತು,
ಗ್ರೇನ್ಸ್ ರೀತಿಲಿ. ಅಂದರೆ ಕ್ಯಾನ್ವಾಸಲ್ಲಿ ಏನು ನಾವು ಕ್ಯಾನ್ವಾಸ್ ಇಟ್ಕೊಂಡಿರ್ತೀವಲ್ಲ, ಆ ಕ್ಯಾನ್ವಾಸಲ್ಲಿ ರ್ಯಾಂಡಮ್ ಆಗಿ ಪಿಕ್ಸಲ್ಸ್ಗಳು ಒಪಾಸಿಟಿ ಕಂಪ್ಲೀಟಾಗಿ ಕಮ್ಮಿ ಮಾಡ್ಕೊಂಡ್ಬಿಡ್ತವೆ. ನಾರ್ಮಲಲ್ಲಿ ಹಂಗಲ್ಲ. ಇಫ್ ನಾನು ಇದನ್ನೇನಾರ ನಾರ್ಮಲಿಗೆ ಚೇಂಜ್ ಮಾಡಿದೆ ಅಂದರೆ ನಾರ್ಮಲಿಗೆ ಚೇಂಜ್ ಮಾಡಿದ್ರೆ ಹಾಗಿಲ್ಲ. ನಾರ್ಮಲ್ ಒಳಗೆ ಎಲ್ಲ ಪಿಕ್ಸಲ್ಲು ಒಂದೇ ಅಮೌಂಟ್ ಆಫ್ ಇದ್ರೊಳಗೆ ಒಪಾಸಿಟಿ ಕಮ್ಮಿ ಮಾಡ್ಕೊಳ್ಳುತ್ತೆ. ಇದರೊಳಗೆ ಇಲ್ಲ ಆ ಪಿಕ್ಸಲ್ ಕಾಣಿಸುತ್ತೆ, ಇಲ್ಲ ಆ ಪಿಕ್ಸಲ್ ಒಪಾಸಿಟಿ 0 ಆಗುತ್ತೆ, ಇಲ್ಲ 100%, ಇಲ್ಲ 0%. ಮಧ್ಯದಲ್ಲಿ 50% ಆಯಿತು, 60% ಆಯಿತು, 70% ಆಯಿತು, ನೋ ಇಲ್ಲ. ಆದರೆ 100% ಆಗುತ್ತೆ, ಇಲ್ಲ 0% ಆಗಿರುತ್ತೆ. ಹಿಂಗೆ ರ್ಯಾಂಡಮ್ ಆಗಿ ನಮಗೆ ಪಿಕ್ಸಲ್ಸ್ಗಳು ಆಫ್ ಆಗಿದೆ. ಇನ್ನು ಅದನ್ನೇ ಜಾಸ್ತಿ ಮಾಡ್ಕೊತ ಹೋದರೆ ಅಲ್ಲಿಂದ ನಿಧಾನಕ್ಕೆ ಒಂದೊಂದೇ ಪಿಕ್ಸಲ್ ಬರ್ತಾ ಹೋಗುತ್ತೆ. ಈಗ ಅದೇ ಕಮ್ಮಿ ಮಾಡ್ಕೊತ ಹೋದರೆ ಕಮ್ಮಿ ಹಾಕ್ಕೊತ ಹೋಗ್ತಾ ಇದೆ. ಸಿಂಪಲ್, ಹೌದಾ? ಇದನ್ನು ನಾನು ನಿಮ್ಗೆ ಇನ್ನೂ ಚೆನ್ನಾಗಿ ತಿಳಿಸೋಕ್ಕೋಸ್ಕರ ಇಲ್ಲಿ ನಾನೊಂದು ಗ್ರೇಡಿಯಂಟ್ನ ತೊಗೊಂಡಿದ್ದೀನಿ. ಓಕೆ, ವೈಟಿಂದ ಟ್ರಾನ್ಸ್ಪರೆಂಟ್ ಗ್ರೇಡಿಯಂಟ್ ಬಗ್ಗೆ ನೋಡೋಣ. ಸ್ವಲ್ಪ ಟೈಮ್ ಆಗಲಿ. ಓಕೆ, ಇಷ್ಟರಲ್ಲೇ ಬರುತ್ತೆ ಅದು ಕೂಡ ಕ್ಲಾಸಸ್, ಸ್ವಲ್ಪ ಕಾಯಿರಿ. ಓಕೆ, ಈಗ ಗ್ರೇಡಿಯಂಟ್ ತೊಗೊಂಡಿದ್ದೀನಿ ನಾನು. ಇದು ರೇಡಿಯಲ್ ಗ್ರೇಡಿಯಂಟು. ಈಗ ನಾನು ಇದನ್ನು ನಾರ್ಮಲಿಂದ ಡಿಸಾಲ್ವಿಗೆ ಏನಾರು ಮಾಡಿದ್ರೆ ಹೆಂಗೆ ಕಾಣ್ತಿದೆ ಅಲ್ಲ, ಚೆನ್ನಾಗಿದೆ ಅಲ್ವಾ ಒಂಥರ ನೋಡೋಕ್ಕೆ. ಮಧ್ಯದಲ್ಲಿ ಒಪಾಸಿಟಿ ಜಾಸ್ತಿ ಇರುತ್ತೆ, ಹಾಗಾಗಿ ನಮಗೆ ಪಿಕ್ಸಲ್ಸ್ಗಳು ಏನು ಟರ್ನ್ ಆಫ್ ಆಗಿದೆಯಲ್ಲ ಅದು ಕಮ್ಮಿ ಇರುತ್ತೆ. ಹೋಗ್ತಾ 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 ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಿದೆ. ಸೊ ಟ್ರಾನ್ಸ್ಪರೆನ್ಸಿ ಆಗಲೇ ಹೇಳಿದ್ನಲ್ಲ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆದಂಗೆ ಡಿಸಾಲ್ವ್ ಬ್ಲೆಂಡ್ ಮೋಡಲ್ಲಿ ಒಪಾಸಿಟಿ ಕಮ್ಮಿ ಮಾಡಿದಾಗ ಇಲ್ಲ ಪಿಕ್ಸಲ್ ಕಾಣುತ್ತೆ, ಇಲ್ಲ ಕಾಣಲ್ಲ. ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಿದೆ, ಪಿಕ್ಸಲ್ ಕಾಣ್ತಾ ಇಲ್ಲ. ಗೊತ್ತಾಯ್ತಲ್ಲ? ಇದು ಬಂದುಬಿಟ್ಟು ನಮ್ಮ ಫಸ್ಟ್ ಗ್ರೂಪ್. ಫಸ್ಟ್ ಗ್ರೂಪ್ ಮುಗಿದೋಯ್ತು. ನಾರ್ಮಲ್ಲು ಡಿಸಾಲ್ವಿಂದ ಇಷ್ಟೇ ಕೆಲಸ. ಬೇಸಿಕಲಿ ಒಂದೇ ಥರ ವರ್ಕ್ ಆಗುತ್ತೆ ನಾರ್ಮಲ್ಲು ಮತ್ತು ಡಿಸಾಲ್ವು. ಹೆಚ್ಚಿಗೆ ಏನು ನಮಗೆ ಡಿಫ್ರೆನ್ಸ್ ಬೀಳಲ್ಲ. ಓಕೆ, ಈಗ ಶುರು ಆಗೋದು ನಿಜವಾದ ಬ್ಲೆಂಡ್ ಮೋಡ್ಸ್. ಐ ಥಿಂಕ್ ನೀವು ಇದನ್ನು ತುಂಬಾ ಇಷ್ಟಪಡ್ತೀರಾ. ಇದನ್ನು ನೀವು ತಿಳ್ಕೊಂಡ್ರೆ ಅಂದರೆ ನೀವು 101% ನಾನು ಹೇಳ್ತೀನಿ, ನಿಮ್ಮ ಟೈಮ್ ಕನ್ಸ್ಯೂಮಿಂಗ್ ಏನು ಒಂದು ಡಿಸೈನ್ ಮೇಲೆ ಇರುತ್ತಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ನಾವು ಪ್ರತಿಯೊಂದು ಬ್ಲೆಂಡ್ ಮೋಡನ್ನು ಟ್ರೈ ಮಾಡಿ 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 ಸೆಲೆಕ್ಟ್ ಮಾಡ್ತಾ ಇರ್ತೀವಿ. ಒಂದೊಂದು ಕಲರಿಗೆ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ, ಹೌದು ಒಪ್ಕೊತೀನಿ. ಬಟ್ ಇದಕ್ಕೆ ಪ್ರಾಪರ್ಟೀಸ್ ಇರುತ್ತೆ ಕೆಲವರು. ಇನ್ಮೇಲಿಂದ ಬರೋ ಬ್ಲೆಂಡ್ ಮೋಡ್ಸ್ ಪ್ರತಿಯೊಂದಕ್ಕೂ ಏನು 25 ಬ್ಲೆಂಡ್ ಮೋಡ್ ಇದೆಯಲ್ಲ ನೆಕ್ಸ್ಟ್ ಬರ್ತಿರೋ ಅಂಥದ್ದು, ಪ್ರತಿಯೊಂದಕ್ಕೂ ತಂದೇ ಆದಂಥ ಯೂನಿಕ್ ಪ್ರಾಪರ್ಟಿ ಇದೆ. ಸೊ ನೀವು ಆ ಯೂನಿಕ್ ಪ್ರಾಪರ್ಟಿ ತಿಳ್ಕೊಂಡ್ರಿಂದ ಎಲ್ಲರ ಥರ ಬ್ಲೆಂಡ್ ಮೋಡನ್ನು ನೋಡಿ ಸರ್ಚ್ ಮಾಡಿ ಹಾಕೋ ಅಂಥ ಅವಶ್ಯಕತೆ ನಿಮಗೆ ಬರೋಲ್ಲ. ಗೊತ್ತಾಯ್ತಲ್ಲ? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಬ್ಲೆಂಡ್ ಮೋಡ್ ಬಂದುಬಿಟ್ಟು ನಮ್ಮ ಡಾರ್ಕನ್ ಗ್ರೂಪ್. ಓಕೆ, ಡಾರ್ಕನ್ ಗ್ರೂಪಿನ ಫಸ್ಟ್ ಬ್ಲೆಂಡ್ ಮೋಡ್ ಬಂದುಬಿಟ್ಟು ಡಾರ್ಕನ್. ಹೌದು, ಫಸ್ಟ್ ಬ್ಲೆಂಡ್ ಮೋಡ್ ಬಂದುಬಿಟ್ಟು ಡಾರ್ಕನ್ ಆಗಿರುತ್ತೆ. ಡಾರ್ಕನ್ ಏನಾಗುತ್ತೆ ಅನ್ನೋಕ್ಕೂ ಮುಂಚೆ ನಾನು ಇಲ್ಲೊಂದು ರೆಡ್ ಶೇಡ್ ತೊಗೊಂಡಿದ್ದೀನಿ. ಓಕೆ, ಐ ವಿಲ್ ಶೋ ಯು ರೆಡ್ ಶೇಡ್ ಒಳಗೆ ನಾನು ತೊಗೊಂಡಿರೋವಂಥದ್ದು ನೋಡಿ. HSB ವ್ಯಾಲ್ಯೂಲಿ, ಬಿ ಅಂದರೆ ಬ್ರೈಟ್ನೆಸ್ ವ್ಯಾಲ್ಯೂ ನಂದು 44% ಇದೆ. ಓಕೆ, ಇಲ್ಲಿ ನಾನೊಂದು ಗ್ರೇಡಿಯಂಟ್ ತೊಗೊಂಡಿದ್ದೀನಿ, ಬಾಕ್ಸ್ ಟೈಪ್ ಆಫ್ ಗ್ರೇಡಿಯಂಟ್ ಒಂದು. ಈ ಗ್ರೇಡಿಯಂಟ್ ಲೇಯರಲ್ಲಿ ಏನು ಬ್ಲ್ಯಾಕ್ ಇದೆಯಲ್ಲ ದಟ್ ಕನ್ಸಿಡರ್ ಅಟ್ ಆಸ್ 0%. ವೈಟ್ ಏನಿದೆಯಲ್ಲ ಅದನ್ನು 100% ಅಂತ ತಿಳ್ಕೊಳ್ಳಿ. ಓಕೆ, ಗೊತ್ತಾಯ್ತಾ? ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ. ಬ್ಲ್ಯಾಕನ್ನು 0%, ವೈಟ್ನ 100%. ಈಗ ನಾನು ಡಾರ್ಕನಿಗೆ ಏನಾರ ಇದನ್ನು ನಾನು ಬ್ಲೆಂಡ್ ಮೋಡ್ ಏನಾರು ಚೇಂಜ್ ಮಾಡಿ ಡಾರ್ಕನಿಗೆ ಹಾಕಿದ್ರೆ ಏನಾಗುತ್ತೆ ನೋಡಿ. ಈಗ ನಾನು ಡಾರ್ಕನಿಗೆ ಹಾಕಿದೆ, ಆಗಲೇ ನಾನು ಹೇಳಿದೆ ಬ್ರೈಟ್ನೆಸ್ ವ್ಯಾಲ್ಯೂನ ನೆನ್ಪಿಟ್ಕೊಳ್ಳಿ ಅಂತ. ನಾನು ಬ್ರೈಟ್ನೆಸ್ ವ್ಯಾಲ್ಯೂನ 44%ಗೆ ಸೆಟ್ ಮಾಡಿದ್ದೀನಿ. ಈಗ ಅದು ಏನಾಗ್ತಾ ಇದೆ ಅಂದರೆ 44% ಮೇಲಿರೋವಂಥ ಯಾವುದೇ ವೈಟ್ ಕಲರ್ ಇದೆಯಲ್ಲ ಅದ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ. ಗೊತ್ತಾಯ್ತಾ? ಅದನ್ನು ಹೆಂಗೆ ಹೇಳ್ಬೋದು ಅಂದರೆ, ನಮ್ಮ ಪ್ರೊಜೆಕ್ಟೈಲ್ ಸರ್ಫೇಸ್ ಏನು ನಾವು ಪ್ರೊಜೆಕ್ಟ್ ಮಾಡಿರ್ತೀವಲ್ಲ, ಒಂದು ಲೇಯರ್ ನಾವು ಪ್ರೊಜೆಕ್ಟ್ ಮಾಡಿರ್ತೀವ, ಅದ್ರ ಸರ್ಫೇಸ್ ಏರಿಯಾಕ್ಕಿಂತ ಯಾವ ಪಿಕ್ಸಲ್ಸ್ ಬ್ರೈಟ್ ಆಗಿದೆಯೋ ಅದನ್ನು ಕಂಪ್ಲೀಟಾಗಿ ಹೈಡ್ ಮಾಡುತ್ತೆ. ಬ್ರೈಟ್ ವ್ಯಾಲ್ಯೂ ಏನಿದೆ ಇಲ್ಲಿ 44 ಇದೆ, 44%. 44%ಗಿಂತ ಮೇಲಿರೋವಂಥ ಎಲ್ಲ ಬ್ರೈಟ್ನೆಸ್ ಲೆವೆಲ್ಸ್ನ ಇದು ಹೈಡ್ ಮಾಡುತ್ತೆ. ಅಕಸ್ಮಾತ್ ಏನಾರ ನಾನು ಇದ್ರ ಕಲರ್ನ ಚೇಂಜ್ ಮಾಡ್ಕೊತ ಹೋದರೆ ಏನಾಗುತ್ತೆ ಒಂದು ಸರಿ ನೋಡಿ. ಓಕೆ, ಈಗ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಈಗ ಅದು 53% ಆಯಿತು. ಇನ್ನೂ ಒಂದು ಕೆಳಗಿನ ಕಡ್ಡಿ ಕಾಣೋಕ್ಕೆ ಶುರು ಆಯಿತು. ಹೌದಾ? ಈಗ ಮತ್ತೆ ನಾನು ಜಾಸ್ತಿ ಮಾಡ್ತೀನಿ, ಮತ್ತೊಂದು ಕಡ್ಡಿ ಕಾಣೋಕ್ಕೆ ಶುರುವಾಯಿತು. ಅಂದರೆ ಗ್ರೇಡಿಯಂಟಿನ ಬಾಕ್ಸ್ ಒಳಗೆ 7 ಒಟ್ಟು
7 ಬಾಕ್ಸಸ್ ಆಗಿ ಡಿವೈಡ್ ಆಗಿದೆ. ನಮಗೆ ಮತ್ತೊಂದು ಬಾಕ್ಸ್ ಕಾಣ್ತಾ ಇದೆ. ಇನ್ನು ನಾನು ಮತ್ತೆ ಜಾಸ್ತಿ ಮಾಡಿದೆ, ಮತ್ತೆ ಇನ್ನೊಂದು ಬಾಕ್ಸ್ ಕೂಡ ಕಾಣ್ತಾ ಇದೆ. ಹೀಗೆ ಮಾಡಿದೆ ಅಂದರೆ ಮತ್ತೆ ಇನ್ನೊಂದು ಬಾಕ್ಸ್ ಕೂಡ ಕಾಣುತ್ತೆ. ಫುಲ್ ಬ್ರೈಟ್ನ 100%ಗೆ ಇಟ್ಟರೆ 100% ಕೂಡ ಪ್ರೊಜೆಕ್ಷನ್ ಆಗುತ್ತೆ. ಗೊತ್ತಾಯ್ತಾ? ಈಗ ನಾನು ಮತ್ತೆ ಏನಾರು ಕಮ್ಮಿ ಮಾಡಿದೆ ಅಂದರೆ ಹೋಗ್ತಾ ಇದೆಯಾ ಎಷ್ಟು ಪ್ರೊಜೆಕ್ಟೆಡ್ ಸರ್ಫೇಸ್ ಏರಿಯಾ ಅಂದರೆ ನಮ್ಮದು ಏನು ರೆಡ್ ಕಲರ್ ಸಾಲಿಡ್ ಕಲರ್ ಇದೆಯಲ್ಲ, ಈ ಸಾಲಿಡ್ ಕಲರ್ನ ನಾವು ಪ್ರೊಜೆಕ್ಟೆಡ್ ಸರ್ಫೇಸ್ ಅಂತ ಕರಿತೀವಿ. ಆ ಪ್ರೊಜೆಕ್ಟೆಡ್ ಸರ್ಫೇಸ್ ಏರಿಯಾಕ್ಕಿಂತ ಬ್ರೈಟರ್ ಪಿಕ್ಸಲ್ ಇದೆಯಾ ಇದರ ನಮ್ಮ ಗ್ರೇಡಿಯಂಟ್ ಒಳಗೆ? ಹೌದು ಇದೆ. ಈಗಿದೆ ಅಂದರೆ ಅದ್ರ ಮೇಲಿನ ಎಲ್ಲ ಪಿಕ್ಸಲ್ನ ಬ್ರೈಟರ್ ಪಿಕ್ಸಲ್ನ ಅದು ಹೈಡ್ ಮಾಡುತ್ತೆ ಅಂತ ಹೇಳಿದೆ. ಹೈಡ್ ಆಗಿದೆಯಾ ಅಷ್ಟೇ. ಡಾರ್ಕ್ ಆ್ಯಂಡ್ ಬ್ಲ್ಯಾಂಡ್ ಮೋಡ್ ಗ್ರೂಪನ್ನು ನೀವು ಬಳಸ್ಬೇಕಾದ್ರೆ ನಿಮಗೆ ಈಗ ಬ್ರೈಟ್ನೆಸ್ ಲೆವೆಲ್ ಎಷ್ಟು ಇಡಬೇಕು, ಹೇಗಿಡಬೇಕು, ಏನು ಅಂತ ಅನ್ನೋದು ನಿಮಗೆ ಈಗ ಈಸಿಯಾಗಿ ಗೊತ್ತಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಗ್ರೂಪ್ ಒಳಗಿರುವಂಥ ಇನ್ನೊಂದು ಬ್ಲೆಂಡ್ ಮೋಡ್, ದಟ್ ಈಸ್ ಮಲ್ಟಿಪ್ಲೈ. ಓಕೆ, ಮಲ್ಟಿಪ್ಲೈ ಅಂದರೆ ಆಸ್ ವರ್ಡೇ ಹೇಳುತ್ತೆ, ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಂತ. ಓಕೆ, ಈ ಸಲ ನೀವು ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿ. ಓಕೆ, ಸೊ ಒಂದೊಂದು ಬ್ಲೆಂಡ್ ಮೋಡಿಗೆ ಒಂದೊಂದು ಥರ ಪ್ರಾಪರ್ಟಿ ಇರುತ್ತೆ ಅಂತ ಹೇಳಿದೆ. ಹಾಗೆ ಇದಕ್ಕೂ ಬೇರೆ ಥರ ಇನ್ನೊಂದು ಪ್ರಾಪರ್ಟಿ ಇದೆ. ಈಗ ನಾವು ಈ ಏನು ಗ್ರೇಡಿಯಂಟ್ ಇದೆಯಲ್ಲ, ನಮ್ಮ 7 ಬಾಕ್ಸ್ ಲೇಯರ್ ಗ್ರೇಡಿಯಂಟ್ ಬ್ಲ್ಯಾಕ್ ಟು ವೈಟ್, ನಾವು ಬ್ಲ್ಯಾಕನ್ನು 0 ಅಂತ ಕನ್ಸಿಡರ್ ಮಾಡಿ ವೈಟನ್ನು 1 ಅಂತ ಕನ್ಸಿಡರ್ ಮಾಡಿದ್ರೆ 0 ಇಂಟು ಎನಿಥಿಂಗ್, ಓಕೆ, ಅದು ಏನನ್ನ ಆಗಿರ್ಬೋದು, ಈಸ್ ಈಕ್ವಲ್ ಟು ಯಾವಾಗಲೂ 0ನೇ ಇರುತ್ತೆ, ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಹಾಗೆ 1 ಇಂಟು ಏನೇ ವ್ಯಾಲ್ಯೂ ಇದ್ದರೂ ಆ ವ್ಯಾಲ್ಯೂ ಇಟ್ ಸೆಲ್ಫ್ ಆಗಿರುತ್ತೆ. ಹೌದಾ? ಮಲ್ಟಿಪ್ಲೈ ಕೂಡ ಹಾಗೆ. ಗೊತ್ತಾಯ್ತಾ? ಈಗ ನಾನೇನಾರ ನಮ್ಮ ಏನು ಕಲರ್ ಡಾರ್ಕನ್ನು ನಾನೀಗ ಮಲ್ಟಿಪ್ಲೈಗೆ ಚೇಂಜ್ ಮಾಡ್ತೀನಿ. ಪ್ರೊಜೆಕ್ಟೆಡ್ ಸರ್ಫೇಸ್ ಏನೇ ಆಗಿದ್ರೂ ಕೂಡ ನಮಗೆ ಆವಾಗಲೇ ಮುಂಚಿನ ಥರ ಪ್ರೊಜೆಕ್ಟೆಡ್ ಸರ್ಫೇಸ್ ಏನೇ ಆಗಿದ್ರೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಇದ್ರ ಜೊತೆಗೆ ಮಲ್ಟಿಪ್ಲೈ ಆಗಿದ್ದು ಏನು 1 ಜೊತೆಗೆ ಮಲ್ಟಿಪ್ಲೈ ಆಗಿದ್ದು ಅಂದರೆ ಆ ಕಲರ್ ಜೊತೆಗೆ ವೈಟ್ ಜೊತೆಗೆ ಮಲ್ಟಿಪ್ಲೈ ಆಗಿದ್ದು ಕಲರ್ ಏನು ನಮ್ಮ ರೆಡ್ ಕಲರ್ ಏನು ಮಲ್ಟಿಪ್ಲೈ ಆಯ್ತಲ್ಲ, ಅದು ರೆಡ್ ಆಗಿ ಉಳ್ಕೊಂತು. ಬ್ಲ್ಯಾಕ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಬ್ಲ್ಯಾಕ್ ಆಗೇ ಉಳ್ಕೊಂತು. ಬೇಸಿಕಲಿ ಒಂದು ತಿಳ್ಕೊಂಬಿಡಿ, ಡಾರ್ಕ್ ಆ್ಯಂಡ್ ಗ್ರೂಪ್ ಏನು ಮಾಡತ್ತಪ್ಪ ಅಂದರೆ ವೈಟನ್ನು ಹೈಡ್ ಮಾಡುತ್ತೆ ಫಸ್ಟ್ ಥಿಂಗ್. ಅದಾಯ್ತಾ? ಇದು ಕಾಮನ್ ಪ್ರಾಪರ್ಟಿ ಆಫ್ ಡಾರ್ಕ್ ಆ್ಯಂಡ್ ಗ್ರೂಪ್. ಬೇಸಿಕಲಿ ಇವು ಕಲರ್ಸ್ ಏನಲ್ಲ, ಒಂದು ನ್ಯೂಮರಿಕ್ ವ್ಯಾಲ್ಯೂ ಆಗಿರೋ ಕಾರಣ ಇದು ಹೀಗೆ ಇಂಟ್ರ್ಯಾಕ್ಟ್ ಮಾಡೋದು. ಗೊತ್ತಾಯ್ತಾ? ನೀವು ಯಾವುದೇ ಕಲರ್ ತೊಗೊಳ್ಳಿರಿ, ಗೊತ್ತಾಯ್ತಾ, ಮಲ್ಟಿಪ್ಲೈ ಮಾಡ್ಕೊತ ಹೋಗುತ್ತೆ. ಬ್ಲ್ಯಾಕ್ ಜೊತೆಗೆ ಬ್ಲ್ಯಾಕ್ನ 0 ಅಂತ ಹೇಳಿದ್ದೆ, 0 ಜೊತೆಗೆ ಮಲ್ಟಿಪ್ಲೈ ಆಯಿತು, 0ನೇ ಆಯಿತು. 1 ಜೊತೆಗೆ ಮಲ್ಟಿಪ್ಲೈ ಆಯಿತು, ಆ ಕಲರ್ ಇಟ್ ಸೆಲ್ಫ್. ನೆಕ್ಸ್ಟ್ ಬ್ಲೆಂಡ್ ಮೋಡ್ ಬಂದುಬಿಟ್ಟು ನಮಗೆ ಕಲರ್ ಬರ್ನ್ ಆಗಿರುತ್ತೆ. ನಾನು ಕಲರ್ ಬರ್ನ ನಿಮಗೆ ಒಂದು ಇಮೇಜ್ ಇಂದ ಎಕ್ಸಾಂಪಲ್ ಕೊಟ್ಬಿಟ್ಟು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ರೆಡ್ ಕಲರ್ ಇದೆ. ಓಕೆ, ಇಲ್ಲಿ ನಾನು ಆವಾಗಲೇ ಏನು ಪ್ರೊಜೆಕ್ಟ್ ಮಾಡಿದ್ನಲ್ಲ ಅದೇ ಒಂದು ಕಲರ್ನ ಸ್ಯಾಂಪಲ್ ಇಲ್ಲಿ ಇಟ್ಕೊಂಡಿದ್ದೇನೆ. ಈಗ ಕಲರ್ ಬರ್ನಿಗೆ ಒಟ್ಟು 4 ಪ್ರಾಪರ್ಟಿ. ಫಸ್ಟ್ ಒನ್, ಯಾವತ್ತೂ ಇದು ವೈಟ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಲ್ಲ. ಸೆಕೆಂಡ್ ಒನ್, ಇದು ಯಾವತ್ತೂ ಬ್ಲ್ಯಾಕ್ ಜೊತೆಗೂ ಇಂಟ್ರ್ಯಾಕ್ಟ್ ಮಾಡಲ್ಲ. ಥರ್ಡ್ ಒನ್, ಕ್ಯಾನ್ವಾಸಲ್ಲಿ ಏನೇನು ಪಿಕ್ಸಲ್ ಇರುತ್ತೋ ಅದನ್ನು ಬರ್ನ್ ಮಾಡುತ್ತೆ. ಫೋರ್ತ್ ಒನ್, ಯಾವ ಕಲರ್ ಇರುತ್ತೋ ಅದ್ರ ಮೇಲೆ ಬರ್ನ್ ಆಗುತ್ತೆ. ಗೊತ್ತಾಯ್ತಾ? ಒಂದು ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ನನಗೆ ಇಮೇಜ್ ಇದೆ. ಈಗ ನಾ ಇದನ್ನು ಸೀದಾ ತೊಗೊಂಡೋಗಿ ಕಲರ್ ಬರ್ನಿಗೆ ಇಟ್ಟೆ. ಓಕೆ, ಆವಾಗಲೇ ಏನಾಗಿತ್ತು, ಕ್ಯಾನ್ವಾಸ್ ವೈಟೇ ಇದೆ, ರೈಟ್? ಆ್ಯಸ್ ಐ ಸೆಡ್, ಕ್ಯಾನ್ವಾಸ್ ಜೊತೆಗೆ ಅದು ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ? ಕ್ಯಾನ್ವಾಸ್ ವೈಟ್ ಇದೆ, ವೈಟನ್ನು ಇದು ಟಚ್ ಮಾಡಲ್ಲ. ಅದಾಯ್ತಾ? ಹಾಗೆ ಬ್ಲ್ಯಾಕನ್ನು ಕೂಡ ಟಚ್ ಮಾಡಲ್ಲ. ಎಲ್ಲೆಲ್ಲಿ ಫೋಟೋದಲ್ಲಿ ಬ್ಲ್ಯಾಕ್ ಇತ್ತು ಅದನ್ನು ಹಾಗೇ ಇಟ್ಟಿದೆ. ಮಿಕ್ಕಿದ್ದ ಗ್ರೇ ಏರಿಯಾ, ರೈಟ್, ಅಲ್ಲಿ ಗ್ರೇ ಏರಿಯಾ ಇತ್ತು. ಇಲ್ಲಿ ಗ್ರೇ ಏರಿಯಾ ಇದೆ. ಗ್ರೇ ಏರಿಯಾ ಜೊತೆಗೆ ಮಾತ್ರ ಅದು ಕಲರ್ನ ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ, ಅದು ಕಲರ್ನ ಬರ್ನ್ ಮಾಡ್ತಾ ಇದೆ. ಅದಾಯ್ತಾ? ಇಷ್ಟೇ. ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ವೈಟನ್ನು ಟಚ್ ಮಾಡಲ್ಲ, ಬ್ಲ್ಯಾಕನ್ನು ಟಚ್ ಮಾಡಲ್ಲ, ಮಿಕ್ಕಿದ್ದು ಕಲರು ಏನು ಯಾವ ರೀತಿಲಿ ಇರುತ್ತಲ್ಲ ಬ್ರೈಟ್ನೆಸ್, ಅದ್ರ ಮೇಲೆ ಬರ್ನ್ ಆಗುತ್ತೆ. ಗೊತ್ತಾಯ್ತಾ? ಅವು ಕೆಲವೊಂದು ಸರಿ ಇಮೇಜಸ್ ಬಳವಾಗ ಡಿಫ್ರೆಂಟ್ ಬ್ರೈಟ್ನೆಸ್ ಇರುತ್ತೆ ಡಿಫ್ರೆಂಟ್ ಏರಿಯಾಸ್ದಲ್ಲಿ. ಹಾಗಾಗಿ ಅದು ಬೇರೆ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಬ್ರೈಟ್ನೆಸ್ ಮೇಲೆ. ಕಲರ್ ಬರ್ನ್ ಆಗೋದು ಬ್ರೈಟ್ನೆಸ್ ಮೇಲೇ ಆಗಿರುತ್ತೆ. ಗೊತ್ತಾಯ್ತಾ? ಈಗ ನಾನು
8 ಸ್ಪೆಷಲ್ ಬ್ಲೆಂಡ್ ಮೋಡ್ಸ್ ಅಂತ ಹೇಳಿದ್ದೆ ಹೌದಾ. 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸಲ್ಲಿ ನಮಗೆ ಮೊದಲನೇ ಬ್ಲೆಂಡ್ ಮೋಡ್ ಬರೋದೇ ಕಲರ್ ಬರ್ನ್. ಓಕೆ, ಈ ಕಲರ್ ಬರ್ನಿನ ಒಂದು ವಿಶೇಷತೆ ತೋರ್ಸೋಕ್ಕೆ ನಾನು ಇನ್ನೂ ಒಂದು ಕಲರ್ ತೊಗೊತಾ ಇದ್ದೀನಿ. ಇಲ್ಲಿ ನಮಗೆ ಒಂದು ಆರೆಂಜ್ ಕೈಂಡ್ ಆಫ್ ಕಲರ್ ಇದೆ. ಇದು ನಾನು ನಾರ್ಮಲಿಗೆ ಇಟ್ಟೆ ಅಂದರೆ ಇದನ್ನು ಒಂದು ಆರೆಂಜ್ ಶೇಡಿನ ಒಂದು ಕಲರ್ ತೊಗೊಂಡಿದ್ದೀನಿ. ಇದನ್ನು ನಾನು ಕಲರ್ ಬರ್ನ್ ಮಾಡಿದೆ. ಕಲರ್ ಬರ್ನ್ ಮಾಡಿಬಿಟ್ಟು ಆ್ಯಸ್ ಐ ಸ್ಟೆಡ್ ಸ್ಟಾರ್ಟಿಂಗಲ್ಲೇ ಫಿಲ್ ನಮಗೆ 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸಲ್ಲಿ ವರ್ಕ್ ಆಗೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಫಿಲ್ ಏನು ಮಾಡುತ್ತೆ ಅನ್ನೋದು. ಫಿಲ್ ನಾನೀಗ 100% ಇದೆ. ನಿಧಾನಕ್ಕೆ ನಾನು ಫಿಲ್ಲನ್ನು ಕಮ್ಮಿ ಮಾಡ್ಕೊತ ಹೋಗ್ತೇನೆ. ಹೇಗೆ ನಮಗೆ ಒಂಥರ ಓಲ್ಡ್ ಫಿಲಮಿನ ಲುಕ್ ಬರ್ತಿದೆ ಅದರೊಳಗೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಆಗಿದ್ರೂ ಕೂಡ ಒಂದು ಓಲ್ಡ್ ಫಿಲ್ಮಿ ಲುಕ್ ನಮಗೆ ಬರ್ತಾ ಇದೆ, ರೈಟ್. ಹೌದಾ. ಈಗ ಅದೇ ನಾನು ಫಿಲ್ಲನ್ನು ಕಮ್ಮಿ ಮಾಡಿದೆ ಅಂದರೆ ಒಪಾಸಿಟಿ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಒಪಾಸಿಟಿ ಆ್ಯಸ್ ಐ ಸೆಡ್ ನಾರ್ಮಲಾಗೆ ಅದು ಎಲ್ಲ ಪಿಕ್ಸಲ್ಸನ್ನು ಏನು ಒಂದೇ ಸಮನಾಗಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡ್ತಾಯಿದೆ. ಒಪಾಸಿಟಿ ನಾನೇನಾದ್ರು ಡಿಕ್ರೀಸ್ ಮಾಡಿದ್ರೆ ಟ್ರಾನ್ಸ್ಪರೆನ್ಸಿ ಎಲ್ಲ ಪಿಕ್ಸಲಿಂದು ತಾನೇ ಕಮ್ಮಿ ಆಗ್ತಾಯಿದೆ. ಫಿಲ್ಲಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರೋಗ್ರೆಸಿವ್ ಆಗಿ ಕಲರ್ ಕಮ್ಮಿ ಆಗುತ್ತೆ. ಏಕ್ದಮ್ ಒಂದೇ ಸಾರಿ ಕಮ್ಮಿ ಆಗೋಲ್ಲ. ಎಲ್ಲಿ ರಿಕ್ವೈರ್ಡ್ ಇರುತ್ತೋ ಅಲ್ಲಿ ಕಮ್ಮಿ ಹಾಕ್ಕೊತ ಅಂದರೆ ತುಂಬ ಬ್ರೈಟೆಸ್ಟ್ ಏರಿಯಾಯಿಂದ ಕಮ್ಮಿ ಹಾಕ್ಕೊತ ಬರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಲೀನಿಯರ್ ಬರ್ನ್. ಓಕೆ, ಲೀನಿಯರ್ ಬರ್ನ್ ಕೂಡ ಒಂದು ಸ್ಪೆಷಲ್ 8 ಬ್ಲೆಂಡ್ ಮೋಡ್ಸಲ್ಲಿ ಬರುವಂಥ ಒಂದು ಬ್ಲೆಂಡ್ ಮೋಡ್ ಆಗಿರುತ್ತೆ. ಸೊ ಲೀನಿಯರ್ ಬರ್ನ್ ಏನಪ್ಪ ಮಾಡುತ್ತೆ ಅಂದರೆ ಇಟ್ ಈಸ್ ಸಿಮಿಲರ್ ಟು ಕಲರ್ ಬರ್ನ್, ಆದರೆ ವೈಟನ್ನು ಬಿಡಲ್ಲ ಅಷ್ಟೇ, ಗೊತ್ತಾಯ್ತಾ. ವೈಟನ್ನು ಕೂಡ ಬರ್ನ್ ಮಾಡುತ್ತೆ ಇದು. ಕಲರ್ ಬರ್ನಲ್ಲಿ ವೈಟ್ ಬರ್ನ್ ಆಗ್ತಾ ಇರಲಿಲ್ಲ, ಇದರೊಳಗೆ ವೈಟ್ ಸಮೇತ ಬರ್ನ್ ಆಗುತ್ತೆ, ಗೊತ್ತಾಯ್ತಾ. ಇದು ಕೂಡ ಫಿಲ್ಲಿಗೆ ಪ್ರೋಗ್ರೆಸಿವ್ ಆಗಿ ಡಿಕ್ರೀಸ್ ಆಗುತ್ತೆ. ನಾವು ಫಿಲ್ ಕಮ್ಮಿ ಮಾಡಿದ್ರೆ ಕಲರ್ಸು ಪ್ರೋಗ್ರೆಸಿವ್ ಆಗಿ ಡಿಕ್ರೀಸ್ ಹಾಕೊತ ಹೋಗುತ್ತೆ, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಡಾರ್ಕರ್ ಕಲರ್. ಓಕೆ, ಸೊ ಡಾರ್ಕರ್ ಕಲರಿಗೆ ನಾನು ಅಗೇನ್ ನಮ್ಮ ಗ್ರೇಡಿಯಂಟ್ ಏನಿತ್ತಲ್ಲ ಅದನ್ನು ಬಳಸೋಕೆ ಇಷ್ಟಪಡ್ತೀನಿ ನಾನು. ಸೊ ನಾನು ಮತ್ತೆ ಇದನ್ನು ವ್ಯಾಲ್ಯೂನ 44ಗೆ ಇಡ್ತಾ ಇದ್ದೀನಿ. ಈಗ ನಾನೇನಾರ ಇದನ್ನು ಡಾರ್ಕರ್ ಕಲರಿಗೆ ಮಾಡಿದೆ ಅಂದರೆ ಡಾರ್ಕನ್ನಿನ ಎಕ್ಸ್ಟ್ರೀಮ್ ವರ್ಷನ್ ಅಂತ ಕರಿಬೋದು ನಾವು ಡಾರ್ಕರ್ ಕಲರ್ನ, ಗೊತ್ತಾಯ್ತಲ್ಲ. ಎಕ್ಸ್ಟ್ರೀಮ್ ವರ್ಷನ್ ಅಂತಲೇ ಕರಿಬೋದು. ಇದು ಪ್ರೋಗ್ರೆಷನ್ ಏನು ನೋಡೋದಿಲ್ಲ, ಇದು ಯಾವ ಪ್ರೊಜೆಕ್ಟೈಲ್ ಸರ್ಫೇಸನ್ನು ನೋಡಲ್ಲ. ವೈಟ್ ಕಂಟೆಂಟ್ಸ್ ಇತ್ತು ಅಂದರೆ ಕಂಪ್ಲೀಟಾಗಿ ಅದನ್ನು ಬರ್ನ್ ಮಾಡುತ್ತೆ ಅಥವಾ ಹೈಡ್ ಮಾಡುತ್ತೆ, ಗೊತ್ತಾಯ್ತಲ್ಲ. ಸೊ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ಏನೋ ತುಂಬಾ ಲೆಂದಿ ವೀಡಿಯೋಸ್ ತರ್ತಾ ಇದ್ದೆ. ಸೊ ನಾನು ಇದನ್ನು ಶಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಆ್ಯಂಡ್ ಗೈಸ್, ಯಾರು ಡಿಸ್ಕಾರ್ಡ್ನ ಜಾಯ್ನ್ ಆಗಿಲ್ಲ ಪ್ಲೀಸ್ ಹೋಗಿಬಿಟ್ಟು ಡಿಸ್ಕಾರ್ಡ್ನ ಜಾಯ್ನ್ ಆಗ್ರಿ, ಗೊತ್ತಾಯ್ತಾ. ನಾನಲ್ಲಿ ಅವೈಲೇಬಲ್ ಇರ್ತೀನಿ. ನಿಮಗೆ ಯಾವುದೇ ಟೈಮಲ್ಲಿ ಯಾವುದೇ ಥರ ಡೌಟ್ಸ್ ಬಂದರೂ ಕೂಡ ನಾನು ಅಲ್ಲಿ ಅವೈಲೇಬಲ್ ಇರ್ತೀನಿ. ಇನ್ನೂ ಬ್ಲೆಂಡ್ ನೋಟ್ಸ್ಗಳಿದ್ದಾವೆ, ಐನೋ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಗ ಆದಷ್ಟು ಬೇಗ ಕವರ್ ಮಾಡ್ಕೊತ ಹೋಗ್ತೇನೆ ನಾನು, ಗೊತ್ತಾಯ್ತಾ. ಆದಷ್ಟು ಬೇಗ ಹೋಗೋಣ. ತುಂಬಾ ಒಂದು ಟೈಮ್ ಗ್ಯಾಪ್ ಆಗಿದೆ ನಂಗೆ ಗೊತ್ತು. ಸಮ್ ಆಫ್ ದಿ ರೀಸನ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಂಗಂತ ಹೇಳ್ಬಿಟ್ಟು ವೀಡಿಯೋ ಬರೋದು ನಿಲ್ಲಲ್ಲ ಅಂತೇನಿಲ್ಲ, ಇನ್ಮೇಲೆ ಬರುತ್ತೆ. ಇನ್ಮೇಲಿಂದ ಪ್ರತಿ ಭಾನುವಾರ ಬರುತ್ತೆ ವೀಡಿಯೋ, ಗೊತ್ತಾಯ್ತಲ್ಲ. ಐ ಥಿಂಕ್ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್.